ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿರುವ ಲೋಶೋ ಗ್ರೇಡ್ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಕ್ಷತ್ರಗಳ ತಾರಾಬಲದ ಬಗ್ಗೆ ಇದೆ. ಯಾವ ನಕ್ಷತ್ರದಲ್ಲಿ ಹುಟ್ಟಿರುತ್ತೀರೋ ಆ ಶುಭ ನಕ್ಷತ್ರದ ತಾರಾಬಲಗಳು ನೀವು ತಿಳಿದುಕೊಳ್ಳಬಹುದು. ಹಾಗೆಯೇ ರಾಶಿ ಗುಣಧರ್ಮದ ಬಗ್ಗೆ ತಿಳಿದುಕೊಳ್ಳಬಹುದು. ನೋಡಿ, ನಿಮ್ಮ ಜನ್ಮ ಸಂಖ್ಯೆಯಲ್ಲಿ 8, 1, 6 ಈ 3 ಸಂಖ್ಯೆಗಳು ಇದ್ದರೆ ನೀವು ಅದೃಷ್ಟವಂತರು, ಭಾಗ್ಯವಂತರು. ಈ ಸಂಖ್ಯೆಗಳು ಇದ್ದವರು ಇವರು ಬೇಗನೆ ಒಬ್ಬರನ್ನು ನಂಬುತ್ತಾರೆ. ಅವರು ಇಷ್ಟ ಆಗಿಬಿಟ್ಟರೆ ಅವರಿಗೆ ಪ್ರಾಣವನ್ನು ಕೊಡಲು ಸಿದ್ಧರಾಗಿರುತ್ತಾರೆ. ತಮ್ಮ ಅಂತಸ್ತಿಗೆ ತಕ್ಕಂತೆ ಸ್ನೇಹವನ್ನು ಮಾಡುತ್ತಾರೆ. ಹಣವನ್ನು ಹಲವಾರು ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲದೆ ಖರ್ಚು ಮಾಡುತ್ತಾರೆ, ನಂತರ ನೊಂದುಕೊಳ್ಳುತ್ತಾರೆ. ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ನಿಧಾನವಾಗಿ ಆಲೋಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಯಾವುದೇ ಕೆಲಸ ಕಾರ್ಯಗಳನ್ನು ಅತ್ಯಂತ ನಿಧಾನವಾಗಿಯೇ ಮಾಡುತ್ತಾರೆ. ಇವರು ಕಾರ್ಖಾನೆಗೆ ಸಂಬಂಧಪಟ್ಟ ವೃತ್ತಿಗಳು, ಕಬ್ಬಿಣಕ್ಕೆ ಸಂಬಂಧಪಟ್ಟ ವೃತ್ತಿಗಳಲ್ಲಿ, ಯಂತ್ರದಿಂದ ಮಾಡುವ ಉತ್ಪನ್ನಗಳಲ್ಲಿ ಕೆಲಸ ಮಾಡುತ್ತಾರೆ. ಅದರಲ್ಲಿಯೇ ಸಿದ್ಧವಾಗಿ ಇದ್ದು ಕೆಲಸ ಮಾಡಿ ಮುಂದುವರಿಸುತ್ತಾ ಜೀವನ ಸಾಗಿಸುತ್ತಾರೆ. ಇವರು ತುಂಬ ಕಷ್ಟಪಟ್ಟು ಕೆಲಸ ಮಾಡುವಂಥವರು ಆಗಿರುತ್ತಾರೆ. ನಿಮ್ಮ ಜನ್ಮ ಸಂಖ್ಯೆಯಲ್ಲಿ 8ನೇ ಸಂಖ್ಯೆ ಇಲ್ಲದಿದ್ದರೆ ಇವರು ಕೆಲಸದಲ್ಲಿ ತುಂಬ ಸೋಮಾರಿಗಳಾಗಿ ಆಗಿರುತ್ತಾರೆ. ಬೆಳಿಗ್ಗೆ ಬೇಗನೆ ಎದ್ದು ತಮ್ಮ ಕೆಲಸ ಮಾಡಿದಾಗ ಉತ್ತಮ ಫಲ ಶನಿಯಿಂದ ಪಡೆದುಕೊಳ್ಳಬಹುದು. ತಮ್ಮ ತಂದೆಯ ಜೊತೆಯಲ್ಲಿ ತುಂಬ ಪ್ರೀತಿಯಿಂದ ಇರಬೇಕು. ಯಾವುದೇ ಕೆಳಮಟ್ಟದ ಕೆಲಸ ಮಾಡುವವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿದಾಗ 8ನೇ ಸಂಖ್ಯೆ ಇಲ್ಲದಿದ್ದರೂ 8ನೇ ಸಂಖ್ಯೆ ಕೆಲಸ ಮಾಡುತ್ತದೆ. ನಿಮಗೆ ಶನಿಯಿಂದ ಬರಬೇಕಾದ ಎಲ್ಲ ಶುಭ ಫಲಗಳನ್ನು ಬರುತ್ತದೆ. ಈ ಮಂತ್ರ ನಿತ್ಯ ಜಪ ಮಾಡಿ. ಓಂ ಶಂ ಶನೇಶ್ವರಾಯ ನಮಃ. ಈ ಮಂತ್ರ ಜಪದಿಂದ ನಿಮ್ಮ ಜೀವನದಲ್ಲಿ ಶನಿಯಿಂದ ಸುಖ ಭಾಗ್ಯ ನಿಮಗೆ ಸಿಗುತ್ತದೆ. 1ನೇ ಸಂಖ್ಯೆ ಅಧಿಪತಿ ಸೂರ್ಯ ಆಗಿರುತ್ತಾನೆ. ನಿಮ್ಮ ಜನ್ಮ ತಾರೀಕಿನಲ್ಲಿ ಇದ್ದರೆ ನೀವು ಆತ್ಮಶಕ್ತಿ ಇರುವಂಥವರು, ಆತ್ಮಜ್ಞಾನ ಇರುವಂಥವರು, ನೀವು ಅಧಿಕಾರಿಗಳಾಗಿ ಕೆಲಸದಲ್ಲಿ ಇರುವಂಥವರು. ನೀವು ಯಾವುದೇ ಕೆಲಸದಲ್ಲಿ ನಾಯಕರಾಗಿ ಇದ್ದು ಅಲ್ಲಿ ಕೆಲಸದ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಿಮಗೆ ವಹಿಸಿದ ಕೆಲಸ ಉತ್ತಮವಾಗಿ ಮಾಡಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿ ನೀವು ರಾಜಕೀಯದಲ್ಲಿ ನಾಯಕರಾಗಿ ಇರುತ್ತೀರಿ. ನಿಮ್ಮ ಮಾತಿಗೆ ಎಲ್ಲರೂ ಗೌರವ ಕೊಟ್ಟು ತಮ್ಮ ಕೆಲಸ ಮಾಡುತ್ತಾರೆ, ಅದರಲ್ಲಿ ಜಯ ಸಾಧಿಸುತ್ತಾರೆ. ಇವರಿಗೆ ಸಣ್ಣ ಪುಟ್ಟ ತೊಂದರೆ, ಆರೋಗ್ಯ ಸಮಸ್ಯೆ ಇರುತ್ತದೆ. ವೈದ್ಯರಿಂದ ಚಿಕಿತ್ಸೆ ತೆಗೆದುಕೊಂಡರೆ ತಕ್ಷಣ ಗುಣವಾಗುತ್ತದೆ. 1ನೇ ಸಂಖ್ಯೆ ಇಲ್ಲದಿದ್ದರೆ ನೀವು ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು. ಈ 1ನೇ ಸಂಖ್ಯೆ ಕೆಲಸ ಮಾಡುತ್ತದೆ. ಸೂರ್ಯನಿಂದ ಬರಬೇಕಾದ ಎಲ್ಲ ಸುಖ ಭಾಗ್ಯ ನಿಮಗೆ ಬರುತ್ತದೆ. ಈಗ 6ನೇ ಸಂಖ್ಯೆ ಶುಕ್ರ ಅಧಿಪತಿ ಆಗಿರುತ್ತಾನೆ. ಆಡಂಬರ ಜೀವನ ಸಾಗಿಸುತ್ತಾರೆ. ಇವರು ಒಳ್ಳೆಯ ಗುಣ ಹೊಂದಿರುತ್ತಾರೆ. ಎಲ್ಲರನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಸುಖಜೀವಿಗಳಾಗಿರುತ್ತಾರೆ. ಕಲೆಗಳಲ್ಲಿ ಆಸಕ್ತಿ, ಸಿನಿಮಾ, ನಾಟಕ, ರಂಗಭೂಮಿ ಕಲಾವಿದರಾಗಿ ಇರುತ್ತಾರೆ. ಅದರಲ್ಲಿ ತುಂಬ ಹೆಸರು ಮಾಡುತ್ತಾರೆ. ಆಭರಣದ ಒಡವೆಗಳು ಹೆಚ್ಚಾಗಿ ಧರಿಸುತ್ತಾರೆ. ಆಡಂಬರದ ವಸ್ತುಗಳನ್ನು, ಉಡುಪುಗಳನ್ನು ಧರಿಸುತ್ತಾರೆ. ಹೆಚ್ಚಿನ ಬೆಲೆಯ ದುಬಾರಿ ಬೆಲೆಯ ವಸ್ತುಗಳನ್ನೇ ಇವರು ಇಷ್ಟಪಡುತ್ತಾರೆ, ಖರೀದಿಸುತ್ತಾರೆ. ಮಾಡೆಲಿಂಗ್ ಕ್ಷೇತ್ರ, ಸಂಗೀತ ವಸ್ತುಗಳ ಮಾರಾಟ, ಲಾಟರಿ, ರೇಸ್, ಆಧ್ಯಾತ್ಮಿಕ ವಸ್ತುಗಳ ಮಾರಾಟ, ಫ್ಯಾನ್ಸಿ ವಸ್ತುಗಳ ಮಾರಾಟ, ಬಟ್ಟೆ ಅಂಗಡಿ, ಸೀರೆ ವ್ಯಾಪಾರ. ಇವರು ಜೀವನದಲ್ಲಿ ಹಣ ಮಾಡಿ ಅದರಿಂದ ಸುಖ ಜೀವನವನ್ನು ನಡೆಸುತ್ತಾರೆ. ನಿಮ್ಮ ಜನ್ಮ ತಾರೀಕಿನಲ್ಲಿ 6ನೇ ಸಂಖ್ಯೆ ಇಲ್ಲದಿದ್ದರೆ ನೀವು ಶುಕ್ರ ಅಧಿಪತಿಯಾದ್ದರಿಂದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ, ಮಂಗಳವಾರ ಹೋಗಿ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿ ಬಂದರೆ ನಿಮಗೆ 6ನೇ ಸಂಖ್ಯೆ ಇಲ್ಲದಿದ್ದರೂ ನಿಮ್ಮ ತಾರೀಕಿನಲ್ಲಿ ಶುಕ್ರನಿಂದ ಸುಖ ಭಾಗ್ಯ, ಸೌಭಾಗ್ಯ, ಆರೋಗ್ಯ, ಸಂಪತ್ತು ಕೊಟ್ಟು ನಿಮಗೆ ಶುಕ್ರನು ರಕ್ಷಿಸುತ್ತಾನೆ. ಎಲ್ಲ ಸುಖ ಭಾಗ್ಯಗಳನ್ನು ನೀವು ಶುಕ್ರನಿಂದ ಪಡೆಯಬಹುದು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು.
ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.